ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಹೌದು, ನಾನು ದುಡ್ಡು ಉಳಿಸೋದ್ರಲ್ಲಿ ಜಿಪಣಿನೇ, ಸಂಸಾರ ಮಾಡೋದ್ರಲ್ಲಿ ಹಾಗೆ ಸಂಸಾರ ನಡೆಸೋ ವಿಚಾರದಲ್ಲಿ ಜಿಪಣಿನೇ. ಹೌದು, ಎಷ್ಟು ಜನ ಈ ಮಾತನ್ನು ಒಪ್ಕೋತೀರಾ? ನಾನಂತೂ ಒಪ್ಕೋತೀನಿ. ಯಾಕಂದರೆ ಆ್ಯಸ್ ಎ ಹೌಸ್ ವೈಫ್ ಇಷ್ಟು ಇಲ್ಲ ಅಂತ ಅಂದರೆ ಅವಳು ಹೌಸ್ ವೈಫ್ ಅನ್ನೋದೇ ಇಲ್ಲ. ಎಸ್, ಹೌದು, ಈ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಎಸ್, ಹೌದು, ಸಮಾಜದಲ್ಲಿ ಎಲ್ಲದಕ್ಕೂ ಮಾತಾಡ್ತಾರೆ, ಇಂಥದಕ್ಕೆ ಮಾತಾಡಲ್ಲ ಅನ್ನೋ ಒಂದು ವಿಷಯನೇ ಇಲ್ಲ. ತಪ್ಪಾದರೂ ಮಾತಾಡ್ತಾರೆ, ಒಳ್ಳೆಯದಾದರೂ ಮಾತಾಡ್ತಾರೆ ಅಲ್ವಾ? ಜನಗಳಿಗೇನು ಮಾತಾಡೋಕ್ಕೆ ದುಡ್ಡು ಕೊಡಬೇಕಾ? ಇಲ್ಲ. ಇವತ್ತು ನಾನು ದುಡ್ಡು ಕೂಡಿಡ್ತಿದ್ದೀನಿ ಅನ್ನೋದಕ್ಕೂ ಮಾತಾಡ್ತಾರೆ, ನಾಳೆ ಅವಳ ಹತ್ರ ಬಿಡ್ಗಾಸ್ ಇಲ್ಲ ಅಂತಲೂ ಮಾತಾಡ್ತಾರೆ. ಎರಡಕ್ಕೂ ನಾವು ರೆಡಿ ಇರ್ತೀವಿ. ಯಾಕೆ ಹೇಳಿ? ಅವರನ್ನು ನಾವು ತಡೆಯೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ಇದೇ ಒಂದು ಪರಿಸ್ಥಿತಿ ನಾನು ಕೂಡ ಹಲವಾರು ಬಾರಿ ಫೇಸ್ ಮಾಡಿದ್ದೀನಿ. ಮನೆಯಲ್ಲೇ, ಪರ್ಸ್ನಲ್ ಫ್ಯಾಮಿಲಿಯಲ್ಲೇ ನಾನು ಕೂಡ ಫೇಸ್ ಮಾಡಿದ್ದೀನಿ. ಹಲವಾರು ವಿಚಾರಗಳು ನಾನು ನಮ್ಮ ಅಜ್ಜಿಯಿಂದ ಆಗಿರ್ಬೋದು, ತಾಯಿಯಿಂದ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸಿಂದ ಆಗಿರ್ಬೋದು, ಹಣದ ವಿಚಾರದಲ್ಲಿ ಕಲ್ತಿದ್ದಂತೂ ಹೌದು. ನಮ್ಮ ಅಜ್ಜಿ ತುಂಬ ಅಂದರೆ ಅವರು ಲೆಕ್ಚರರ್ ಆಗಿದ್ದರಿಂದ ಅವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿಡಿತದಲ್ಲೇ ಇದ್ದರು. ಅದೇ ಒಂದು ಬುದ್ಧಿನೂ ಕೂಡ ನಮಗೆ ಸ್ವಲ್ಪ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರೇ ಆದರೂ ಅಷ್ಟೇ, ಮಾಡಿ ಕಲಿಯೋಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ ಅನ್ನೋದು ತುಂಬ ಹಿಂದಿನ ಮಾತು ಅಂತಲೇ ಅನ್ಬೋದು. ಅವರವರ ವ್ಯವಹಾರಗಳನ್ನ ನಾನು ನೋಡಿ ಕಲ್ತಿದ್ದುಂಟು. ಅದೇ ಒಂದು ವ್ಯವಹಾರದ ಪದ್ಧತಿಯನ್ನು ಕೂಡ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡು ಇದ್ದೀನಿ ಅಂತಲೂ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅವರು ಹಲವಾರು ಹಣಕಾಸಿನ ವಿಚಾರದಲ್ಲಿ ಮಾಡ್ತಿದ್ದಂತಹ ಕೆಲಸಗಳು ಅಂದರೆ ವೆಲ್ ಪ್ಲ್ಯಾನ್ಡ್ ಕೆಲಸಗಳು ಆ ರೀತಿಯಾಗಿ ಇರ್ತಿತ್ತು. ನನಗೂ ಕೂಡ ಇವತ್ತಿಗೂ ಕೂಡ ಅವರು ಮಾಡುವಂತಹ ಹಣಕಾಸಿನ ವಿಚಾರದಲ್ಲಿ ಮಾಡುವಂತಹ ಪ್ಲ್ಯಾನ್ಸ್ ಆಗಿರ್ಬೋದು, ಹಾಗೆ ಅವರು ಇಡ್ತಿದ್ದಂತಹ ರೀತಿ ಆಗಿರ್ಬೋದು, ಪ್ರತಿಯೊಂದು ತುಂಬ ಇಷ್ಟ ಆಗ್ತಿತ್ತು. ಅದೇ ರೀತಿ ನಮ್ಮ ಅಮ್ಮನ ಒಂದು ಸಾಸಿವೆ ಡಬ್ಬದ ಸೇವಿಂಗ್ಸ್ ಆಗಿರ್ಬೋದು, ಅಥವಾ FD ಸೇವಿಂಗ್ಸ್ ಆಗಿರ್ಬೋದು, ಈ ರೀತಿ ನಮ್ಮಮ್ಮ ಮಾಡಿದ್ದಂತಹ ಹಲವಾರು ಸೇವಿಂಗ್ಸ್ ಮೆಥಡು ಕೂಡ ನನಗೆ ತುಂಬ ಇಷ್ಟ. ನಮ್ಮಮ್ಮನೂ ಕೂಡ ಚೆನ್ನಾಗಿ ಸೇವಿಂಗ್ಸ್ ಮಾಡ್ತಾರೆ. ಅದೇ ರೀತಿ ನಾನು ಮಾಡ್ತಿರುವಂತಹ ಹಲವಾರು ಸೇವಿಂಗ್ಸ್ ಕೂಡ ನನಗೆ ಇಷ್ಟ ಅಂತಲೇ ಹೇಳ್ಬೋದು. ಹಲವಾರು ಜನ ಹಲವಾರು ಥರ ಮಾತಾಡ್ತಾರೆ. ಇವಳು ನಿನ್ನೆ ಒಂದು ಮಿಕ್ಕಿರೋ ಒಂದೊಂದು ಐಟಮ್ನ ನೆಕ್ಸ್ಟ್ ಡೇ ಬಳಸ್ತಾಳೆ. ಹೌದು, ಅದರಿಂದ ಎಷ್ಟೋ ಅಮೌಂಟ್ ಉಳಿಯುತ್ತೆ ಅನ್ನೋ ಹಾಗಿದ್ರೆ ಬಳಸೋದ್ರಲ್ಲಿ ಏನು ಆರೋಗ್ಯಕ್ಕೆ ಹಾನಿಕರ ಇಲ್ಲ ಅಲ್ವಾ? ಆರೋಗ್ಯಕ್ಕೆ ಯಾವುದೇ ತರಹ ಹಾನಿಕರ ಇಲ್ಲ ಅಂತ ಅಂದಮೇಲೆ ಅದರಲ್ಲಿ ಬಳಸೋದ್ರಲ್ಲಿ ಏನು? ಅದೇ ಬೇಕ್ರಿಯಲ್ಲಿ ಹಿಂದಿನ ದಿನ ಮಾಡಿದಂತಹ ವೆಜ್ ಪಪ್ಸ್ ಆಗಲಿ, ಎಗ್ ಪಪ್ಸ್ ಆಗಲಿ, ಬನ್ ಆಗಲಿ, ಬ್ರೆಡ್ ಆಗಲಿ ನಾವು ತಗೊಂಡು ತಿನ್ಕೊಂಬರ್ತೀವಿ. ಅದೇ ಮನೆಯಲ್ಲಿ ಮಾಡಿದಂತಹ ಆಹಾರವನ್ನು ತಿನ್ನೋದ್ರಲ್ಲಿ ಏನು ತಪ್ಪು ಅಲ್ವಾ? ಅದಕ್ಕೆ ನಾವು ದುಡ್ಡು ಕೊಟ್ಟು ತಿಂತೀವಿ. ನಾವಿಲ್ಲಿ ಮಾಡಿರೋ ಪರಿಶ್ರಮನ ಮರೆತು ಎಸೆಯೋಕ್ಕಿಂತ ತಿನ್ನೋದು ಎಷ್ಟೋ ವಾಸಿ ಅಂತಲೇ ಅನ್ಬೋದು. ಈ ಹಲವಾರು ವಿಚಾರದಲ್ಲಿ ನಾನು ಜಿಪಣಿನೇ. ಹೌದು, ಹಲವಾರು ಬಾರಿ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಹೇಳಿದ್ದಾರೆ, ಅವಳು ಜಿಪಣಿ ತುಂಬ ಅಂತ ಎಲ್ಲ ಹೇಳಿದ್ದಾರೆ. ಬಟ್ ನಾನು ಇಲ್ಲಿವರೆಗೂ ಯಾವುದೇ ಒಂದು ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡಿಲ್ಲ, ಮುಂದೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಕೂಡ ಅಷ್ಟೇ, ನಿಮ್ಮ ಸಂಸಾರ ನಿಮ್ಮ ಕೈಲಿರುತ್ತೆ. ನಿಮ್ಮ ಫ್ಯಾಮಿಲಿ ಅನ್ನುವಂತಹ ಒಂದು ಏನು ನಿಮ್ಮ ಜವಾಬ್ದಾರಿ ಇರುತ್ತೆ ಅದನ್ನು ನೀವು ಚೆನ್ನಾಗಿ ನಿಭಾಯಿಸಿ. ಯಾರು 1000 ಜನ 1000 ಮಾತಾಡಲಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೆಯದಕ್ಕೂ ಮಾತಾಡ್ತಾರೆ, ಕೆಟ್ಟದಕ್ಕೂ ಮಾತಾಡ್ತಾರೆ. ಮಾತಾಡೋರು ಮಾತಾಡ್ತಾನೇ ಇರಿ, ನಾವು ಬೆಳೆಯೋದು ನೋಡಬೇಕು. ಓಕೆನಾ? ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಎಷ್ಟೊಂದು ಜನ ಮಾತಾಡ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಹೋಗಬಾರ್ದು. ಓಕೆ? ಹೌದು, ಇವತ್ತು ಸ್ವಲ್ಪ ಉಳಿದಿತ್ತಾ? ಹೌದು, ಅದೇ ಒಂದು ಸ್ವಲ್ಪ ಹಾಲಿದ್ರೆ ಅದನ್ನು ಮೊಸರು ಮಾಡಿಕೊಂಡು ತಿನ್ನೋ ದಿನಗಳು ಉಂಟು. ಹಾಗನ್ಬಿಟ್ಟು ತುಂಬ ದಿನ ಇಟ್ಟು ತಿನ್ನಿ ಅಂತ ನಾನು ಹೇಳ್ತಿಲ್ಲ, ಆಯಿತಾ? 2 ದಿನ 3 ದಿನ ಆ ರೀತಿ ಅಲ್ಲ. ನೆನ್ನೆ ರಾತ್ರಿ ಮಾಡಿದಂತಹ ನೆಕ್ಸ್ಟ್ ಡೇ ತಿನ್ನೋದ್ರಲ್ಲಿ ತಪ್ಪಿಲ್ಲ. ಅದೇ ನಾವು ಒಂದು ಬೇಕ್ರಿಲಿ ತಿನ್ಕೊಬರುವಂತಹ ಏನು ಐಟಮ್ನ ನಾವು ಮನೆಯಲ್ಲಿ ತಿಂತೀವಿ ಅಂತ ಅಂದರೆ ಅದು ತಪ್ಪಲ್ಲ. ಓಕೆ?
ಕೆಲವೊಂದೊಂದು ಐಟಮ್ಸ್ಗಳು ನಾನು ಹೇಳ್ತಾ ಇರುವಂಥದ್ದು, ಓಕೆನಾ. ಅದರಲ್ಲೂ 2 ದಿನ 3 ದಿನ ಅಂತ ನಾನು ಹೇಳ್ತಿಲ್ಲ, ಅದನ್ನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಇವತ್ತು ನೈಟ್ ಮಾಡಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿನ್ನಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ಒಂದು ಪುಟ್ಟದಾದಂತಹ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನನಗಂತೂ ಗೊತ್ತು. ಸೊ ನಿಮ್ಮೆಲ್ಲರಿಗೂ ಕೂಡ ಇದು ಒಂದು ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿ